ಗ್ಲೋಬಲ್ ಯೋಗ ಸಮಿತಿ 2024 ಬೇರೆ ಬೇರೆ ದೇಶಗಳಿಂದ ಯೋಗದ ಯೋಗಿಗಳನ್ನ ಕರೆದಿದ್ದಾರೆ. ಇಲ್ಲಿ ಭಾರತ ದೇಶ ಅಂತ ಅಂದ್ರೆ ಸೌಹಾರ್ದತೆ ಇರುವಂತ ದೇಶ. ಭಾರತ ಅಂತ ಅಂದ್ರೆ ಹಂಚೋದು ಅಂತ ಅರ್ಥ. ಭಾರತ ಅಂತ ಅಂದ್ರೆ ಆಶ್ರಯದಾತದ ತಾಣ ಅಂತಂದ್ರೆ ಅದು ಭಾರತ. ಹಾಗೆ ಯೋಗವನ್ನ ಇಡೀ ವಿಶ್ವ ಯೋಗ ದಿನಾಚರಣೆಯಾಗಿ ಇಡೀ ಪ್ರಪಂಚಕ್ಕೆ ಯೋಗವನ್ನ ಹಂಚಿದಂತ ಹೆಗ್ಗಳಿಕೆ ಏನಾದರೂ ಇದೆ ಅಂತ ಅಂದ್ರೆ ಅದು ಭಾರತಕ್ಕಿದೆ. ಹಾಗೆ ಭಾರತಕ್ಕೆ ಎಲ್ಲ ದೇಶದ ಯೋಗ ಬಂಧುಗಳನ್ನ ಗ್ಲೋಬಲ್ ಯೋಗ ಸಮಿತ್ 2024 ಟೀಮ್ ಎಲ್ಲರನ್ನೂ ಸೇರಿಸಿದೆ ಅಂತ ಅಂದ್ರೆ ನಿಜವಾಗ್ಲೂ ಯೋಗ ಅಂದ್ರೆ ಕೂಡೋದು ಅಂತ ಅರ್ಥ. ಯೋಗ ಅಂತ ಅಂದ್ರೆ ಎಲ್ರಿಗೂ ಒಳ್ಳೇದನ್ನ ಬಯಸುವಂತ ಅರ್ಥ. ಹಾಗಾಗಿ ಇವತ್ತು ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮ ಮುಗಿದಿದೆ. ಹಾಗಾಗಿ ಇನ್ನೂ ನಾಳೆನೂ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹಾಗೆ ನಾನು ಇಷ್ಟೇ ಹೇಳೋದು, ಗ್ಲೋಬಲ್ ಟು ಯೋಗ ಅಂತ ಅಂದ್ರು ಸಾಮಾನ್ಯ ಜನರಿಗೂ ಸಹ ಇದು ಸಿಕ್ಬೇಕು ಅಂತೇಳಿ. ಸಾಮಾನ್ಯ ಜನ ಅಂತ ಅಂದ್ರೆ ಯೋಗದಲ್ಲಿ ಸಿರಿವಂತ ಬಡವಂತ ಹಿರಿಯ ಕಿರಿಯ ಏನೂ ಇಲ್ಲ. ಕಾಮನ್ ಸಿವಿಲ್ ಕೋಡ್ ಅಂತ ಏನ್ ಹೇಳ್ತಾರೋ ಅದು ಯೋಗ ಶಾಸ್ತ್ರದಲ್ಲಿ ನಮಗ್ ಕೊಟ್ಬಿಟ್ಟಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಇಡೀ ಪ್ರಪಂಚ ಏನು ಯುದ್ಧ ಮಾಡ್ಬೇಕಂತಿದೆಯಲ್ಲ, ಯುದ್ಧ ಮಾಡಬೇಕು ಒಂದೊಂದು ದೇಶದ ಮೇಲೆ ಸ್ವಾರ್ಥ ಸಾಧನೆ ಸಾಧಿಸ್ಬೇಕಂತಿದೆಯಲ್ಲ, ಯೋಗ ಶಾಸ್ತ್ರ ಏನಾದ್ರೂ ಓದ್ಬಿಟ್ರೆ ಆ ದೇಶದವರು ಎಲ್ಲ ಸೌಹಾರ್ದತೆಯಿಂದ ಬಹುಶಃ ಅನ್ಯೂನ್ಯತೆಯಿಂದ ಇರ್ತಾರೆ. ಅದಕ್ಕೆ ನಮಗೆ ಉಪನಿಷತ್ತಲ್ಲಿ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾಹೈ ತೇಜಸ್ವಿನ ವದೀತಮಸ್ತು ಮಾ ವಿದ್ವಿಷಾವಹೈ. ಇದು ಏನಂತ ಅಂದ್ರೆ ಸಹನಾ ಭವತು ಅಂತಂದ್ರೆ ನಮ್ಮೆಲ್ಲರಿಗೂ ಒಳ್ಳೇದು ಮಾಡು, ನನಗೆ ಒಬ್ಬನಿಗೆ ಅಲ್ಲ ನನಗೂ ಮಾಡು, ನನ್ನ ದೇಶಕ್ಕೂ ಮಾಡು, ಬೇರೆ ದೇಶಕ್ಕೂ ಮಾಡು. ಸಹನೋ ಭುನಕ್ತು, ನನ್ನ ದೇಶದಲ್ಲಿ ನಾನು ಊಟ ಮಾಡಿದ್ರೆ ಸಾಲೋದಿಲ್ಲ, ಎಲ್ಲಾ ದೇಶಕ್ಕೂ ಊಟ ಕೊಡು ಅಂತ ಕೇಳಿದಂತ ಉಪನಿಷತ್ ಶ್ಲೋಕ. ಸಹ ವೀರ್ಯಂ, ನನಗೆ ಒಬ್ಬನಿಗೆ ಶಕ್ತಿ ಕೊಟ್ರೆ ಸಾಲೋದಿಲ್ಲ, ಎಲ್ಲರಿಗೂ ಶಕ್ತಿ ಬರಲಿ ಅಂತ ಕೇಳಿದಂತ ಉಪನಿಷತ್ ಶ್ಲೋಕ ಇದೆ. ಸಹ ವೀರ್ಯಂ ಕರವಾಹೈ ತೇಜಸ್ವಿನ ವದೀತಮಸ್ತು ಮಹಾವಿದ್ವಿಷಾವಹೈ. ನಮ್ಮ ನಿನ್ನ ನಡುವೆ ದ್ವೇಷ ಬರ್ದಂಗೆ ಕಾಪಾಡು ಭಗವಂತ ಅಂತ ಅವತ್ತೇ ನಾವು ಕೇಳ್ಕೊಂಡಿದೀವಿ ವೇದ ಯುಗದಲ್ಲಿ ಅಂತ ಅಂದ್ರೆ ಅರ್ಥ ಮಾಡ್ಕೋಬೇಕಾಗಿದೆ. ರಾಷ್ಟ್ರಗಳ ನಡುವೆ ಈ ಯೋಗ ಯಾಕೆ ಪೋಣಿಸ್ತಾ ಇದ್ದಾರೆ ಅಂತ ಅಂದ್ರೆ ರಾಷ್ಟ್ರಗಳ ನಡುವೆ ದ್ವೇಷ ಅಸೂಯೆಯನ್ನ ಹೋಗ್ಲಾಡಿಸಿ ಪ್ರೀತಿಯ ಸಂಕೋಲೆ ಬೆಳಿಲಿ ಅನ್ನೋದಕ್ಕೋಸ್ಕರ ಈ ಗ್ಲೋಬಲ್ ಯೋಗ ಸಮ್ಮಿಟ್ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಈ ಗ್ಲೋಬಲ್ ಯೋಗ ಈ ದೇಶಗಳ ನಡುವೆ ಶಾಂತಿ ಕಾಪಾಡಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ, ಚಂದ್ರವನ ಆಶ್ರಮ, ಬೇಬಿ ಮಠ.